ನಾವಿವತ್ತು ಒಂದಷ್ಟು ಜನಕ್ಕೆ ಒಗ್ಗರಣೆ ಹಾಕೋಕೆ ಕೂತ್ಕೊಂಡಿದ್ದೀವಿ. ಇಲ್ಲ ನಾವಿವತ್ತು ಒಂದಷ್ಟು ಅಡುಗೆಗೆ ಒಗ್ಗರಣೆ ಹಾಕೋಕೆ ಕೂತ್ಕೊಂಡಿದ್ದೀವಿ. ಇಲ್ಲ ಆ್ಯಕ್ಚುಲಿ ಒಗ್ಗರಣೆ ಸಿನಿಮಾ ಬಗ್ಗೆ ಮಾತಾಡೋಕೆ ಕೂತ್ಕೊಂಡಿದ್ದೀವಿ. ಇನ್ಯಾರ ಜೊತೆ ನಳಮಹಾರಾಜರು ಬಾಣಸಿಗರಾಗಿ ಈಗ ರೆಡಿಯಾಗಿ ನಿಮ್ಗೆಲ್ರಿಗೂ ಕಲರ್ಫುಲ್ಲಾಗಿ ರುಚಿಕಟ್ಟಾಗಿ ಅಡುಗೆ ಕೊಡಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ಒಗ್ಗರಣೆ ಸಿನಿಮಾದ ಮುಖ್ಯ ಸೂತ್ರಧಾರರಾಗಿರುವಂಥ ಪ್ರಕಾಶ್ ರಾಜ್ ಅವರು. ಅವ್ರ ಜೊತೆಗೆ ನಾವಿದ್ದೀವಿ ಈಗ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಒಂದ್ಸರಿ ಫೈಟ್ ಮಾಡೋ ಮೂಲಕ ವೆಲ್ಕಮ್ ಹೇಳೋಣ. ಎಸ್ ಹೆಣ್ಮಕ್ಳದ್ದು ಜಗಳ ಆಡಬಾರ್ದು ಹೇಳಿ. ಎಸ್ ನಿಜ ಡೆಫಿನೆಟ್ ಆಗಿ ಸರ್. ನಿಜವಾಗ್ಲೂ ಒಂದು ಕಾಲಕ್ಕೆ ನಂಗೆ ಗೊತ್ತಿರಲಿಲ್ಲ, ಒಂದಷ್ಟು ನೀವು ಇವತ್ತು ಸಿಗ್ತೀರಾ ಅಂತ ಗೊತ್ತಾಗಿದ ತಕ್ಷಣ ಒಂದಷ್ಟು ಕೆದಕ್ದೆ ನಿಮ್ಮ ಬಗ್ಗೆ ವಿಷಯಗಳನ್ನ. ಕೆದಕ್ದಾಗ ಗೊತ್ತಾಯಿತು ಏನಂದರೆ, ಒಂದು ಕಾಲಕ್ಕೆ ಪ್ರೆಸ್ ಕ್ಲಬ್ಬಲ್ಲಿ ಬಂದು ಇಲ್ಲಿ ನಿಮ್ಮದಿನ್ನೂ ಮನೆ ಇರಲಿಲ್ಲ ಆ ಟೈಮಲ್ಲಿ, ಪ್ರೆಸ್ ಕ್ಲಬ್ಬಲ್ಲೂ ಮಲ್ಕೊಳ್ತಾ ಇದ್ರಂತೆ. ಅಂಥ ಒಂದು ಇದರಲ್ಲಿದ್ದಂಥವ್ರು ಈಗ ಬಂದಿರೋಂಥ ಒಂದು ಹಾದಿ ಏನಿದೆ, ಈಗ ತಲುಪಿರೋಂಥ ಹಾದಿ ನಿಜವಾಗ್ಲೂ ಖುಷಿ ಕೊಡುತ್ತಲ್ವ? ಈಗೇನು ಎಲ್ಲಂದ್ರೂ ನೋಡ್ಕೊಳ್ತಿದ್ದೀನಿ ಅಷ್ಟೇ. ಇವಾಗಲೂ ಕೂಡ ಪ್ರಪಂಚವೆಲ್ಲ ನನ್ನ ಮನೆ, ಎಲ್ಲಿಯೂ ನೀನು ಇಲ್ಲದಿರು ಮನೆಯನೆಂದು ಕಟ್ಟದಿರು ಅಂದ್ರಲ್ಲ, ಹಂಗೆ ಇಡೀ ಪ್ರಪಂಚನ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಗ್ಗರಣೆ ಹಾಕೋವರೆಗೂ ಬಂದಿದ್ದೀರಾ ಈಗ? ಎಸ್ ಸರ್ ಒಗ್ಗರಣೆನೇ ಯಾಕೆ ಈಗ ಕನ್ನಡದಲ್ಲೂ ಕೂಡ ಬಿರಿಯಾನಿ ಅನ್ನೋದು ಗೊತ್ತೇ ಇದೆ ಅಲ್ಲ ಜನಕ್ಕೆ, ಬಿರಿಯಾನಿ ಅನ್ನೋ ಹೆಸರು ಯಾಕೆ ಆಗಲಿಲ್ಲ ಅಂತ? ಒಂದೊಂದು ಭಾಷೆಗೆ ಒಂದೊಂದು ಹೆಸರು. ಪ್ರಕಾಶ್ ರೈ ಅವರ ಒಗ್ಗರಣೆ ಅಲ್ಲ. ಓಕೆ, ಪ್ರಕಾಶ್ ರೈ ಒಗ್ಗರಣೆ ಅಂತಾನೆ ಇಡ್ಬೋದಿತ್ತು. ಪ್ರಕಾಶ್ ರೈ ಒಗ್ಗರಣೆ ಸಿನಿಮಾ ಟೈಟಲ್ ಅದೇನೇನಾ? ಹೌದು, ಪ್ರಕಾಶ್ ರೈ ಒಗ್ಗರಣೆ. ಓಕೆ, ಸೂಪರ್ ಸರ್. ಅದು ನನ್ನ ಒಗ್ಗರಣೆ. ಒಂದೇ ಕತೆ 3 ಭಾಷೆಯಲ್ಲಿ ಮಾಡ್ತಿದ್ದೀನಿ. ಅದು 3 ಭಾಷೆಗೆ 3 ವಿಭಿನ್ನವಾದ ಕಥೆಗಳನ್ನ ಇಟ್ಕೊಂಡಿದ್ದೀನಿ. ಕನ್ನಡದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಂದು ಸಮಯ ಇಲ್ಲ ರೈಲ್, ನಿನ್ನ ಅಡಿಗೆ ಮನೆಯಲ್ಲಿ. ಅದು ಚೆನ್ನಾಗಿದೆ ನಿಮ್ಮ ಅಡಿಗೆ ಅಂದ್ರೆ ಅಲ್ಲಿ ತುಂಬಾ ಪಾಪ್ಯುಲರ್ ಆದ ಒಂದು ಹಾಡಿದೆ, ಒಂದು ಸಮಯ ಇಲ್ಲ ರೈಲ್ ನಾನು ಉಪ್ಪ ಸಕ್ಕರೆಯ. ನಿನ್ನ ಅಡಿಗೆ ಮನೇಲಿ ನಾನು ಉಪ್ಪ ಸಕ್ಕರೆನ ಅಂತ ಕೇಳ್ತಾನೆ. ತುಂಬ ಬ್ಯೂಟಿಫುಲ್ ಆದ ಒಂದು ಡ್ಯುಯೆಟ್ ಸಾಂಗ್. ಸೊ ಅದಕ್ಕೋಸ್ಕರ ಅಲ್ಲಿಟ್ಟೆ. ತಮಿಳುನಾಡಿನ ಆಂಧ್ರ ಪ್ರದೇಶದಲ್ಲಿ ಉಳವು ಚಾರು ಬಿರಿಯಾನಿ ಅಂತ ಈಗ ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಬಿರಿಯಾನಿ. ಉಳವು ಚಾರು ಅನ್ನೋದು ಹುರುಳಿಕಾಳು ಸಾರು. ಆದರೆ ಆ ಮಸಾಲೆನಲ್ಲಿ ಬಿರಿಯಾನಿ ತುಂಬ ಪಾಪ್ಯುಲರ್ ಆಗಿದೆ. ಪ್ಲಸ್ ಬಿರಿಯಾನಿ ಅನ್ನೋದು ತೆಲಂಗಾಣ, ಉಳವು ಚಾರು ಅನ್ನೋದು ಸೀಮಾಂಧ್ರ. ಈ 2 ಪ್ರಾಂತ್ಯಗಳನ್ನು ಒಂದು ಸೇರಿಸೋದು. ಇಲ್ಲಿರೋ ಪಾತ್ರೆಗಳು ಒಬ್ಬರು ಇನ್ನೊಬ್ಬರಿಗೆ ವಿಭಿನ್ನ ಇರೋದಂತ. ಕನ್ನಡದಲ್ಲಿ ಯಾವ ಥರದ ಹೆಸರು ಇಡಬೇಕು, ನಿನ್ನ ಅಡಿಗೆ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇಲ್ಲ ಅಂದಾಗ ನನಗೆ ಮಾತಾಡ್ತಾ ಈ ಹಾಡನ್ನು ಬರೀಬೇಕಾದ್ರೆ ಕಾಯ್ಕಿಣಿಯವರು ಒಗ್ಗರಣೆ ಇಟ್ಕೋಣ ಅಂದರು. ಒಗ್ಗರಣೆ ಚಿಕ್ಕದಾಗದಲ್ಲ, ಪ್ರಕಾಶ್ ರೈ ಅವರು ಒಗ್ಗರಣೆ ಅನ್ಕೋಣ. ಕಾಯ್ಕಿಣಿಯವರು ಸೂಚಿಸಿದ ಒಗ್ಗರಣೆ, ಪ್ರಕಾಶ್ ರೈ ಅವರು ಒಗ್ಗರಣೆ ಅಂತ ಅನ್ಕೋಣ. ಚೆನ್ನಾಗಿರುತ್ತೆ, ಕೇಳಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕ್ಯಾಚಿ ಆಗಿರುತ್ತೆ. ನನಗೆ ಒಗ್ಗರಣೆ ಅಂದ ತಕ್ಷಣ ಅದರ ಸ್ಮೆಲ್ ನೆನಪಾಗುತ್ತೆ, ಅದರ ಶಬ್ದ ನೆನಪಾಗುತ್ತೆ, ಅದರ ಅದು ಪಟ ಅಂತ ಸಿಗೋದು ಎಲ್ಲ ಪಂಚೇಂದ್ರಿಯಗಳಿಗೂ ಇಮ್ಮಿಡಿಯೇಟಾಗಿ ಅದು ಗೊತ್ತಾಗುತ್ತೆ. ಓಕೆ, ಪ್ರಕಾಶ್ ರೈ ಒಗ್ಗರಣೆ ಆಗಲಿ. ಪ್ರಪಂಚದಲ್ಲಿ ಬದುಕೋ ಎಲ್ಲ ಮನುಷ್ಯರಿಗೂ 2 ವಿಷಯ ಸಾಮಾನ್ಯವಾದದ್ದು. ಒಂದು ಪ್ರೇಮ, ಇನ್ನೊಂದು ಹಸಿವು. ಈ 2ಕ್ಕೂ ಹಬ್ಬದೂಟ ರೆಡಿ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಪ್ರಕಾಶ್ ರೈ ಬಡಿಸುವ ಒಗ್ಗರಣೆ ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ. ಖಾರ ಇರೋರಿಗೆ ಒಂದು ಸ್ವಲ್ಪ ಖಾರವಾಗಿ ಹಾಕೋತಾರೆ, ಇನ್ನೊಂದು ಸ್ವಲ್ಪ ಜನ ಒಟ್ಟಿನಲ್ಲಿ ಒಂದೊಂದು ರೀತಿ ಒಗ್ಗರಣೆ. ಸೊ ನೀವು ಯಾವ ರೀತಿ ಒಗ್ಗರಣೆ ಹಾಕ್ತಾ ಇದ್ದೀರಾ? ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ, ನೀವು ಹೇಳ್ಬೇಕು ಅದನ್ನ. ಯಾಕಂದ್ರೆ ನೀನು ಹೇಳಿದ್ರಲ್ಲ ಈಗ ಪ್ರಕಾಶ್ ರೈ ಒಗ್ಗರಣೆ ಹಾಕೋ ಮಟ್ಟಿಗೆ ಬಂದಿದ್ದಾರೆ ಅಂತ. ಸರಿ, ಅಡುಗೆ ಮಾಡಿ ಬಡ್ಸಕ್ಕೆ ರೆಡಿ ಆಗಿದ್ದೀನಿ. ಅಡುಗೆ ಮಾಡಿ ನಾನು ಕೈ ಸುಟ್ಕೊಂಡಲ್ಲ, ನೀವು ತಿಂದು ಬಾಯಿ ಸುಟ್ಕೊಂಡ್ರೆ ನೀವೇ ಹೇಳ್ಬೇಕಲ್ವಾ? ಜೀರ್ಣ ಆಗುತ್ತಾ ನೀವು ಹಾಕಿದ್ದು ಒಗ್ಗರಣೆ ತಿಂದ್ರೆ? ಆರೋಗ್ಯಕರವಾದ ಒಂದು ಒಗ್ಗರಣೆ ಇದು. ಚೆನ್ನಾಗಿ ಜೀರ್ಣ ಆಗುತ್ತೆ, ಚೆನ್ನಾಗಿರುತ್ತೆ ಜೀವನ. ಓಕೆ, ಸಿನಿಮಾದ ಟ್ಯಾಗ್ಲೈನು ತುಂಬಾ ಚೆನ್ನಾಗಿದೆ, ಲವ್ ಈಸ್ ಕುಕಿಂಗ್ ಅಂತ ಇಟ್ಟಿದ್ದೀರಾ. ಪ್ರೀತಿ ಏನೋ ಅಡುಗೆನೇ ಪ್ರೀತಿನಾ ಅಥವಾ ಪ್ರೀತಿ ಅನ್ನೋದೇ ಒಂದು ಅಡುಗೆ ರೀತಿನಾ? ಪ್ರಕಾಶ್ ರೈ ಅವರ ಒಗ್ಗರಣೆ ಲವ್ ಈಸ್ ಕುಕಿಂಗ್ ಅಂದರೆ ಏನೋ ಒಂದು ತಯಾರಾಗ್ತಾ ಇದೆ ಅಂತ. ಇದು ಪ್ರೀತಿಯ ಬಗ್ಗೆ, ಪ್ರೇಮದ ಬಗ್ಗೆ ಇರುವಂಥ ಕತೆ. ನನಗೆ ಜೀವನದಲ್ಲಿ ಪ್ರೀತಿಯಷ್ಟೇ ಗಾಢವಾದದ್ದು ಹಸು, ಊಟ. ಅದು 2 ತುಂಬ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಲೈಫ್. ಆ್ಯಂಡ್ ಇಡೀ ಕಥೆಯ ಹಂದರ ಕೂಡ ಒಂದು ಊಟದ ಹಿನ್ನೆಲೆಯಲ್ಲಿ ನಡೆಯುತ್ತೆ. ಬೇರೆ ಬೇರೆ ಊಟಗಳನ್ನು ಇಬ್ಬರು ಇರೋ ಎಲ್ಲ ಪಾತ್ರಗಳು ಊಟವನ್ನು ಇಷ್ಟಪಡುವಂಥ, ನಾವು ಯಾರು ಊಟನ ಇಷ್ಟಪಡಲ್ಲ. ಸೊ ಸಮಥಿಂಗ್ ಇಸ್ ಕುಕಿಂಗ್ ಅಂತ ಯೂಶಲಿ ಹೇಳ್ತಾ ಇದ್ದೀವಿ. ಏನು ನಡೀತಿದೆ ನಿಮ್ಮಿಬ್ಬರ ಮಧ್ಯ, ಏನು ಅಡುಗೆ ಆಗ್ತಾ ಇದೆ, ಅದರಲ್ಲೊಂದು ಕಾತರ ಇದೆ, ಅದನ್ನು ಬರಮಾಡಿಕೊಳ್ಳೋ ಒಂದು ಇಂಟ್ರೆಸ್ಟ್ ಇದೆ. ಸುಮ್ಮನೆ ಏನು ಅಡುಗೆ ಅಂತ ಸುಮ್ಮನೆ ಯಾರು ಕೇಳಲ್ಲ. ಒಂದು ಹಸು ಆಗ್ತದೆ, ಏನೋ ಬೇಕು. ಹಾಗೆ ಸಮಥಿಂಗ್ ಇಸ್ ಕುಕಿಂಗ್, ಸಮಥಿಂಗ್ ಹ್ಯಾಪನಿಂಗ್ ಅಂತ ಒಂದು ಕಂಟಿನ್ಯೂಸ್ ಟೆನ್ಸ್ಗೋಸ್ಕರ ಪ್ರಕಾಶ್ ರೈ ಅವರ ಒಗ್ಗರಣೆ. ಅಡುಗೆ ಅಂದಾಗ ಯಾವ ಹಾಡು ನಿಮಗೆ ಯಾವಾಗಲೂ ತಕ್ಷಣ ನೆನಪಾಗುತ್ತೆ?
ಸಾಕಷ್ಟು ಹಾಡುಗಳಿದೆ. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು, ಇವೆಲ್ಲ ನನಗೆ ಬೇಕು. ಸೂಪರ್. ಇನ್ನೊಂದು ಭೀಮಸೇನ ನಳಮಹಾರಾಜರು ಅಂತ ಅಣ್ಣವರು ಆ ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ಎಸ್, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಮೀಸೆ ಇಲ್ಲ ಪ್ರಕಾಶ್ ರಾಜ್. ಇರಲ್ಲ, ನಟರಿಗೆ ಇರಬಾರ್ದಲ್ವಾ? ನಾನು ಬೇರೆ ಬೇರೆ ಥರದ ಮೀಸೆಗಳು ಬರ್ಬೇಕಲ್ಲ. ಹೌದು, ಅದಕ್ಕೆ. ಆಕ್ಚುಲಿ ಆ ಆಸೆ ಇದೆಯಾ ನಿಮ್ಗೆ? ಅಂದ್ರೆ ಈಗಾಗಲೇ ಟ್ರೈ ಮಾಡಿರ್ತೀರಾ ಅನ್ಸುತ್ತೆ. ಮೀಸೆ ದಾಡಿ ಚೆನ್ನಾಗಿ ಬೆಳೆಸ್ಕೊಂಡು ಸೊಂಪಾಗಿ ಸುಖವಾಗಿ ಖುಷಿಯಾಗಿ ನೋಡಿಲ್ಲ. ಬ್ಲ್ಯಾಕ್ ಹಾಕೊಂಡಿದ್ದೇನೆ ನೋಡಿ ಇವಾಗ. ನನಗೆ ಬಿಳಿ ಕೂದಲಿರುತ್ತೆ. ಅಂದ್ರೆ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳು ಮಾಡಬೇಕು, ಒಂದು ಸ್ವಲ್ಪ ಬ್ಲ್ಯಾಕ್ ಎಲ್ಲ ಹಾಕೊಂಡು ನೀಟಾಗಿ ಹಾಕ್ಬೇಕಾದ್ರೆ ಏನು ತೊಂದರೆ ಇಲ್ಲವಲ್ಲ. ಆರಾಮಾಗಿ ಸ್ವಲ್ಪ ಅರ್ಧಂಬರ್ಧ ಪೇಪರ್ ಗ್ರೇ ಹೇರ್ ಚೆನ್ನಾಗಿರುತ್ತೆ. ಸೂಪರ್. ಒಗ್ಗರಣೆ ಅಂದರೆ ಯಾವ ರೀತಿ ಒಗ್ಗರಣೆ ಇದೆ? ಸಾಕಷ್ಟು ಸಂಶೋಧನೆ ಮಾಡಿರ್ಬೇಕನ್ಸುತ್ತಲ್ವಾ? ಈಗಾಗಲೇ ನೀವು ರಿಸರ್ಚ್ ಮಾಡಿರ್ಬೇಕಲ್ವಾ? ಏನೋ ಗೊತ್ತಿಲ್ಲದ ಪ್ರಕಾಶ್ ಒಗ್ಗರಣೆ ಟೈಟ್ಲ್ ಇಟ್ಬಿಟ್ಟಿದೆ ನಮ್ಮ. ಅದಕ್ಕೆ ಎಲ್ಲರೂ ಅಡಿಗೆ ಬಗ್ಗೆ ಕೇಳ್ತಾರೆ. I said something is cooking, love is cooking. It's a film about love. ಓಕೆ, ರೈಟ್. ಒಗ್ಗರಣೆಗೆ ಏನೇನೆಲ್ಲ ಹಾಕ್ತಾರೆ ಅನ್ನೋ ರೆಸಿಪಿ ಗೊತ್ತಿದೆಯಾ ಪ್ರಕಾಶ್ ರೈ ಅವ್ರಿಗೆ? ಈಸಿ, ತುಂಬಾ. ಏನೇನೆಲ್ಲ ಒಗ್ಗರಣೆ ಹಾಕಬೇಕು ಅಂತ ಗೊತ್ತಿದೆ, ಅದನ್ನ ಹಾಕಿದೆ. ಬಟ್ ಸಿನಿಮಾದಲ್ಲಿ ಒಂದ್ಸರಿ ಆದ್ರೂ ಒಗ್ಗರಣೆ ಹಾಕಿರ್ತೀರಾ? ಹಾಕಿರ್ತೀನಿ, ನೋಡಿ ಸಿನಿಮಾನ ಗೊತ್ತಾಗುತ್ತೆ.